ಬೇಕು, ಜಂಗಮ ಮುಂದಿದ್ದರೂ ಹಂಗು ಹರಿಯಬೇಕು. ಕಾಯಕವೇ ಕೈಲಾಸವಾದ ಕಾರಣ ಅಮರೇಶ್ವರ ಲಿಂಗವಾಯಿತಾದಡು ಕಾಯಕದೊಳಗು. ಕಾಯಕ ತತ್ವ ಅರಿತ ಆಯ್ದಕಿ ಲಕ್ಕಮ್ಮಳ ಶಂಕೆಯಿಲ್ಲದ ನಂಬಿಕೆಯನ್ನು ಹೇಳುವ ಈ ವಚನವನ್ನು ವಾಚಿಸುತ್ತಾ, ಇಡೀ ಜಗತ್ತಿನಾದ್ಯಂತ ವಿದೇಶಿಗರು ಸಹಿತ ಜೈ ಹಿಂದೂ ಮೇರಾ ಭಾರತ್ ಮಹಾನ್ ಎನ್ನುವ ಅಲೆಗಳು ನಮ್ಮ ಕರಣಗಳಿಗೆ ಅಪ್ಪಳಿಸಲು ಸಾಕ್ಷಿಯಾಗಿರುವ ಪ್ರಯಾಗ್ರಾಜ್ನ ತ್ರಿವೇಣಿ ಸಂಗಮದಲ್ಲಿ ಜರುಗುತ್ತಿರುವ 144 ವರ್ಷಗಳಿಗೊಮ್ಮೆ ಬರುವ ಕುಂಭಮೇಳದ ಕಾಲಘಟ್ಟದಲ್ಲಿ ನಾವಿದ್ದೇವೆ ಎಂಬುದೇ ಒಂದು ಹೆಮ್ಮೆಯ ವಿಷಯ. ಈ ಒಂದು ಸಂತಸ ಸಂಗತಿಯನ್ನು ಹೇಳುತ್ತಾ, ಸರ್ವಲೋಕಾದಿ ಶರಣು ತಂದೆ ತಾಯಿಗಳಿಗೆ ನಮಿಸುತ್ತಾ ಇಂದಿನ ಚಿಂತನೆಯತ್ತ ಸಾಗೋಣ. 1 ಸೆಕೆಂಡ್ ತಡೆಯ. ಅಥಾಯ ಸಂಭವಾಮಿ ಯುಗೆ ಯುಗೆ ಎನ್ನುವಂತೆ ಲೋಕ ಕಲ್ಯಾಣಾರ್ಥವಾಗಿ ಸಮಾಜದ ಒಳಿತಿಗಾಗಿ ಯುಗಕ್ಕೊಮ್ಮೆಯಾದರೂ ಮಹಾತ್ಮರು ಜನಿಸುತ್ತಾರೆ. ಅಂತಹ ಮಹಾತ್ಮರ ಸಾಲಿನಲ್ಲಿ ಪ್ರಸ್ತುತವಾಗಿ ನಾಡು ನುಡಿಗೆ ಸಂಸ್ಕೃತಿಗೆ ಅಪೂರ್ವವಾದ ಕೊಡುಗೆ ನೀಡುತ್ತಿರುವ ಶಿವಕುಮಾರ ಎಂಬ ನಾಮಧೇಯದೊಂದಿಗೆ ಶಿವಾನುಭವಿಗಳಾಗಿ ಜನತೆಯ ಸಮಸ್ಯೆಗೆ ಶಿವ ಬೆಳಕನ್ನು ಸುತ್ತೇಳು ಹಳ್ಳಿಯಲ್ಲಿ ನಿನ ಇಂಚರ ಎಡಬಿಡದೆ ಪೂಜಿಸುವರು ನಿನಗೋಸ್ಕರ. ಮನೆ ಮನೆಯ ಮನಗಳಲ್ಲಿ ಭಕ್ತೀಶ್ವರ, ಮನೆ ಮನೆಯ ಮನಗಳಲ್ಲಿ ಭಕ್ತೀಶ್ವರ. ದಯ ಮಾಡಿ ದಯ ತೋರು ಆಂಜನೇಶ್ವರ, ದಯ ಮಾಡಿ ದಯ ತೋರು ಆಂಜನೇಶ್ವರ. ಶ್ರೀರಾಮಚಂದ್ರನ ಪರಮ ಭಕ್ತ, ನಿನ ಭಕ್ತಿ ಸಾರಕ್ಕೆ ಸರಿಸಾಟಿಲ್ಲ. ನಂಬಿರುವೆ ಗುರುವೇ ನಿನ್ನಯ ಪಾದ, ನಂಬಿರುವೆ ಗುರುವೇ ನಿನ್ನಯ ಪಾದ. ಪರಮಾಪ್ತ ಪರಕಾಯ ಪವನ ಪುತ್ರ, ಪರಮಾಪ್ತ ಪರಕಾಯ ಪವನ ಪುತ್ರ. ಕಪಿಚಾಯ ನಿನ ಮಾಯ ಕಪೇಶ್ವರ, ಊರೂರೊಳಗೊಂದು ನಿನ ಮಂದಿರ. ಕಪಿಚಾಯ ನಿನ ಮಾಯ ಕಪೇಶ್ವರ, ಊರೂರೊಳಗೊಂದು ನಿನ ಮಂದಿರ. ನಂಬಿರುವೆ ಗುರುವೇ ನಿನ್ನಯ ಪಾದ, ನಂಬಿರುವೆ ಗುರುವೇ ನಿನ್ನಯ ಪಾದ. ಮಮತೆಯ ಮಾಧುರ್ಯ ಮಾರುತೇಶ್ವರ, ಮಮತೆಯ ಮಾಧುರ್ಯ ಮಾರುತೇಶ್ವರ. ನನ್ನ ಗುರು ದೊಡವಾಡ ಸಂಗಮೇಶ್ವರ, ಸರ್ವತ್ರ ಸಾಧನೆಯ ಸಂಕೇಶ್ವರ. ನನ್ನ ಗುರು ದೊಡವಾಡ ಸಂಗಮೇಶ್ವರ, ಸರ್ವತ್ರ ಸಾಧನೆಯ ಸಂಕೇಶ್ವರ. ನನ್ನ ಧರ್ಮಕ್ಕೆ ದಾರಿ ತೋರಿದ ಧರ್ಮೇಶ್ವರ, ನನ್ನ ಧರ್ಮಕ್ಕೆ ದಾರಿ ತೋರಿದ ಧರ್ಮೇಶ್ವರ. ಪಾವನವಾಯ್ತು ಈ ಜನ್ಮ ಪರಮೇಶ್ವರ, ಪಾವನವಾಯ್ತು ಈ ಜನ್ಮ ಪರಮೇಶ್ವರ. ಎಲ್ಲೆಲ್ಲಿ ಹುಡುಕಲಿ ಯಲಗೂರೇಶ, ಹೃದಯದಲ್ಲಿ ನೆಲೆಸಿರುವ ಪ್ರಾಣೇಶ್ವರ. ನಂಬಿದ ಭಕ್ತರ ಸರ್ವೇಶ್ವರ, ನಂಬಿದ ಭಕ್ತರ ಸರ್ವೇಶ್ವರ. ಕೈ ಹಿಡಿದು ನಡೆಸಪ್ಪ ಕರುಣಾಕರ, ಕೈ ಹಿಡಿದು ನಡೆಸಪ್ಪ ಕರುಣಾಕರ. ಧನ್ಯವಾದಗಳು. ಇಲ್ಲಿಯವರೆಗೂ ಶರಣರು ಶಿಕ್ಷಕರಾದಂತಹ ಶ್ರೀಯುತ ವೀರೇಶ್ ಹುಲ್ಮನಿ ಗುರುಗಳು ತಮ್ಮ ಸಾಹಿತ್ಯದ ಹೊನಲಿನಿಂದ ನಮ್ಮ ಸತ್ಸಂಗಕ್ಕೆ ಶುಭ ಕೋರುತ್ತಾ, ಎಲ್ಲೆಲ್ಲಿ ಹುಡುಕಲಿ ಯಲಗೂರೇಶ ಎಂಬ
ಮಾತೆ ಅಂಜನಿ ಪುತ್ರನ ಕುರಿತು ತಮ್ಮದೇ ಆದ ಸ್ವರಚಿತ ಕವನವನ್ನ ನಟರೇ ಗುರು. ಅಂಧಕಾರವನ್ನು ಹೋಗಲಾಡಿಸಿ ಸುತ್ತಲೂ ಬೆಳಕನ್ನ ನೀಡುವ ದೀಪದ ಜ್ಞಾನವನ್ನ ಹಚ್ಚುವಂತಹ ಅದ್ಭುತ ಸಿರಿಯೇ ಗುರು. ಇತರರಿಗಾಗಿ ನಿಮ್ಮ ಸ್ವಂತಿಕೆಯನ್ನ ಎಂದೂ ಬಿಟ್ಟು ಕೊಡಬೇಡಿ. ಏಕೆಂದರೆ ಈ ಪ್ರಪಂಚದಲ್ಲಿ ನಿಮ್ಮ ಪಾತ್ರ ಎಲ್ಲಕ್ಕಿಂತ ದೊಡ್ಡದಾಗಿರುವಂಥದ್ದು. ಅಂತೆಲ್ಲ ಪಾತ್ರವನ್ನ ಮೀರಿ ಶಿಕ್ಷಕ ಪಾತ್ರ ಇದೆ. ಆ ಒಂದು ನಿಟ್ಟಿನಲ್ಲಿ ನಾವು ಗುರುವನ್ನ ಈ ಸಂದರ್ಭದಲ್ಲಿ ನೆನೆದು ಈ ವೇದಿಕೆಯಲ್ಲಿ ಆಸೀನರಾಗಿರುವಂತ ಎಲ್ಲ ಗುರುಗಳಿಗೆ ಮತ್ತೊಮ್ಮೆ ನನ್ನ ನಮನವನ್ನ ಹೇಳಿ ನನ್ನ ಇವತ್ತಿನ ಉಪನ್ಯಾಸ ಕಾರ್ಯವನ್ನ ಪ್ರಾರಂಭಿಸ್ತಾ ಇದೆ. ಇವತ್ತಿನ ಉಪನ್ಯಾಸದ ವಿಷಯ ಕಾಯಕ ಮತ್ತು ಸಮಾನತೆ. ಕಾಯಕ ತತ್ವವೇ ಸಮಾನತೆಯ ತತ್ವ, ಅದನ್ನು ನಾವೆಲ್ಲರೂ ಪಾಲಿಸೋಣ ಅನ್ನೋ ಮಾತನ್ನ ಮೊದಲೇದಾಗಿ ಹೇಳ್ತಾ ನನ್ನ ಮಾತನ್ನ ಪ್ರಾರಂಭಿಸ್ತೇನೆ. ರೈತಾಪಿ ಜನರು, ಕಾಯಕ ಜೀವಿಗಳು, ಮಹಿಳೆಯರು ಮತ್ತು ಕೆಳವರ್ಗದ ಜನರು ಈ ದೇಶದಲ್ಲಿ ಸಹಸ್ರಾರು ವರ್ಷಗಳಿಂದ ಮನೋಧರ್ಮದ ಪ್ರಧಾನವಾದ ವರ್ಣ ವ್ಯವಸ್ಥೆಯಿಂದಾಗಿ ಬಡಭಾರದ ಕಷ್ಟವನ್ನ ಪಟ್ಟಿದ್ದಾರೆ. ಮೇಲ್ವರ್ಗದ ಜನರಿಗಾಗಿ ತಮ್ಮ ಬದುಕಿನಲ್ಲಿ ಎಲ್ಲ ಸುಖ ಭೋಗಗಳು ಅವರಿಗೆ ಧಾರೆ ಎರೆದು ಕೃತಜ್ಞರಾಗಿರುವ ಭಾವನೆ ಇತಿಹಾಸದ ಪುಟಗಳಲ್ಲಿ ನಾವು ನೋಡಬಹುದಾಗಿದೆ. ಕಾಯಕ ಯೋಗಿಯಾಗಿ ಕಾಯಕವಂತೂ ಮಾಡಲಿಲ್ಲ, ಆದರೆ ಎಲ್ಲ ಸೌಲಭ್ಯಗಳು ಮೇಲ್ಜಾತಿಯ ಜನರಿಗೆ ಮೀಸಲಾಗಿತ್ತು. 8ನೇ ಶತಮಾನಗಳ ಹಿಂದೆ ಭಾರತದಲ್ಲಿ ವೈದಿಕ ಶಾಹಿ ಅತ್ಯಂತ ಪ್ರಬಲಶಾಲಿಯಾಗಿದ್ದ ಕಾಲವದು. ಚತುರ್ವರ್ಣಗಳನ್ನ ಮಾಡಿಕೊಂಡು ಈ 4 ವರ್ಣದಿಂದ 4ನೇ ವರ್ಣವನ್ನು ಹೊಂದಿರುವಂತ ಅಸ್ಪೃಶ್ಯರೆಂದು ಕರೆದು ಅವರನ್ನ ಅತ್ಯಂತ ನಿಷ್ಕೃಷ್ಟವಾಗಿ ಕಾಣುತ್ತಿದ್ದ ಕಾಲವದು. ಅಂದು ಇಲ್ಲಿ ಅನೇಕ ಮೂಢನಂಬಿಕೆಗಳು, ಗೊಡ್ಡು ಸಂಪ್ರದಾಯಗಳ ಬಹುದೇವತೋಪಾಸನೆ, ಸ್ತ್ರೀ ಶೋಷಣೆ, ಅನ್ಯಾಯಗಳಂತ ಅನೇಕ ಸಂಪ್ರದಾಯಗಳು ರುದ್ರ ತಾಂಡವಾಡುತ್ತಿದ್ದ ಕಾಲವದು. ಆ ದಿನ ದಲಿತರ ಶೋಷಣೆಯಂತೂ ಹೇಳತೀರದಾಗಿತ್ತು. ಅತಿರೇಕದ ವರ್ತನೆಯಾಗಿತ್ತು. ಸ್ತ್ರೀಯರನ್ನು ಕೇವಲ ಭೋಗದ ಗೊಂಬೆಯನ್ನಾಗಿ ಮಾಡಿಕೊಂಡು ಅವಳಿಗೆ ಅನೇಕ ರೀತಿಯ ಹಿಂಸೆಗಳನ್ನ ನೀಡುವಂತಹ ಕಾಲವದು. ಹಾಗಾಗಿ ಆ ಒಂದು ಧರ್ಮ ಸಂಸ್ಕಾರವಿಲ್ಲದೆ ನೋಡಿಕೊಳ್ಳುತ್ತಿದ್ದರು. ವಿಧವೆಯರಾದವರನ್ನು ಅಮಾನುಷ್ಯವಾಗಿ ಹಿಂಸಿಸುತ್ತಿದ್ದ ಕಾಲವದು. ಬಡವರು, ಶೋಷಿತರು, ನೊಂದವರು, ಸ್ತ್ರೀಯರು ಒಕ್ಕೊಲರಿನಿಂದ ತಮ್ಮನ್ನು ಉದ್ಧರಿಸುವ ಮಹಾಪುರುಷನ ಆಗಮನಕ್ಕಾಗಿ ಕಾತುರದಿಂದ ಕಾಯುತ್ತಿದ್ದ ಕಾಲದಲ್ಲಿ ನೊಂದವರ ನಂದಾದೀಪವಾಗಿ, ಬಡವರ ಭಾಗ್ಯದ ಸಂಜೀವಿನಿಯಾಗಿ, ನಿರ್ಗತಿಕರ ಬಂಧುವಾಗಿ, ಶೋಷಿತರ ಧ್ವನಿಯಾಗಿ, ಸ್ತ್ರೀಯರ ಒಂದು ಉದ್ಧಾರಕ್ಕಾಗಿ, ಮಾನವತೆಯ ಸಕಾರದ ಮೂರ್ತಿಯಾಗಿ, ದಿವ್ಯ ಜ್ಯೋತಿಯಾಗಿ, ಕಾಯಕ ತತ್ವದ ಕ್ರಾಂತಿ ಪುರುಷರಾಗಿ ಈ ನಾಡಿನಲ್ಲಿ ಜನ್ಮ ತಾಳಿದವರು ನಿಮ್ಮೆಲ್ಲರ ನೆಚ್ಚಿನ ಅಣ್ಣವರು, ಅವರೇ ಬಸವಣ್ಣನವರು. ಪ್ರಯುಕ್ತ ಕಾಯಕ ವರ್ಗದ ಜನರಿಗೆ ಸರಿಯಾದ ಗೌರವ ನೀಡದೆ ಇರುವ ಕಾಲದಲ್ಲಿ ಕಾಯಕದ ಸಮಾನತೆಯ ಬಗ್ಗೆ ಅಂದಿನ ಜನರಿಗೆ ಸಂಪೂರ್ಣ ಸರಿಯಾದ ತಿಳುವಳಿಕೆ ಕೊಡುವ ಅಥವಾ ತಿಳುವಳಿಕೆ ನೀಡುವುದರ ಮೂಲಕ ಕಾಯಕದ ಶ್ರೇಷ್ಠತೆಯ ಪ್ರಜ್ಞೆಯನ್ನ ಪ್ರತಿಯೊಬ್ಬ ಶರಣರ ಮಂದಿರದಲ್ಲಿ ತುಂಬಿದವರು ನಮ್ಮಣ್ಣ ಬಸವಣ್ಣನವರು. ತರುವಾಯ ಕಾಯಕದ ಗೌರವ ಮತ್ತು ಮೌಲ್ಯಗಳನ್ನ ಸಮಸ್ತ ಶರಣರ ಸಂಕುಲಕ್ಕೆ ತಿಳಿ ಹೇಳುವ ಕಾರ್ಯವನ್ನ ನಿರ್ವಹಿಸಿದರು. ಈ ಮೂಲಕ ಕಾಯಕ ವರ್ಗದ ಶರಣರನ್ನು ಒಟ್ಟುಗೂಡಿಸುವ ಕಾರ್ಯದೊಂದಿಗೆ ಕಲ್ಯಾಣ ಕ್ರಾಂತಿಗೆ ಕಾರಣೀಭೂತರಾದವರು ನಮ್ಮಣ್ಣ ಬಸವಣ್ಣನವರು. ಇಂಥ ಒಂದು 12ನೇ ಶತಮಾನದ ಕಾಲಘಟ್ಟದಲ್ಲಿ ಸ್ತ್ರೀಯರಿಗೆ ಬಾಯಿ ಕೊಟ್ಟ ದೇವರಂತೂ ಹೇಳುವಂತ ನಿಟ್ಟಿನಲ್ಲಿ ನಮ್ಮ ಕಾಯಕ ಮತ್ತು ಸಮಾನತೆಯನ್ನ ಕುರಿತು ಜನರಿಗೆ ಅನೇಕ ಉದಾಹರಣೆಗಳ ಮೂಲಕ ಸ್ಪಷ್ಟಪಡಿಸಿದಂತಹ ಒಬ್ಬ ಮಹಾಪುರುಷ ಯಾರಾದ್ರೂ ಇದ್ರೆ ಅವರು ನಮ್ಮ ಬಸವಣ್ಣನವರು ಅಂತ ನಾವು ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತಾ ಇದ್ದೆ. ಕಾಯಕ ತತ್ವ ಅಂತಂದ್ರೆ ಕಾಯಕ ಮಾನವನ ಬದುಕಿನ ಬಹುದೊಡ್ಡ ಅಂಗವಾಗಿದೆ. ನಾವೆಲ್ಲರೂ ಈ ಪ್ರಪಂಚದಲ್ಲಿ ಇದ್ದಂತ ಪ್ರತಿಯೊಬ್ಬ ವ್ಯಕ್ತಿ ಒಂದಿಲ್ಲೊಂದು ಕಾಯಕದಲ್ಲಿ ತೊಡಗಿಕೊಂಡಿರ್ತೇವೆ. ಕಾಯಕ ಇದ್ದಾಗ ಮಾತ್ರ ಸಮಾನತೆ ಸಾಧಿಸ್ಲಿಕ್ಕೆ ಸಾಧ್ಯ ಆಗ್ತದೆ. ಇವತ್ತು ನಾವೊಂದು ಕಾಯಕ ಮಾಡ್ತಾ ಇದ್ದೇವೆ. ಇವತ್ತು ಈ ಒಂದು ಗೋಷ್ಠಿಯಲ್ಲಿ ನಾವು ಎಲ್ಲರೂ ಸೇರ್ಕೊಂಡಿದ್ದೇವೆ. ಈ ಗೋಷ್ಠಿ ಆನ್ಲೈನ್ ಮುಖಾಂತರ ನಡೀತಾ ಇದೆ.
ನಾವೆಲ್ಲರೂ ಸೇರಿಕೊಂಡಿರುವಂತದ್ದು ಮೊಟ್ಟ ಮೊದಲವಾಗಿ ಈ ಒಂದು ಆನ್ಲೈನ್ ವೇದಿಕೆ ಮಾಡ್ಬೇಕಂದ್ರ ನಾವೆಲ್ಲರೂ ಒಂದು ಕಾಯಕದಲ್ಲಿ ತೊಡಸಿಕೊಂಡಿದ್ದೇವೆ. ಆ ಕಾಯಕವಾದ ಆಧಾರವಾಗಿ ಇಟ್ಕೊಂಡು ಇವತ್ತು ನಮ್ಮೆಲ್ಲರೂ ಸಮಾನತೆಯ ಸಾಧಿಸುವ ನಿಟ್ಟಿನಲ್ಲಿ ನಾವು ಈ ಒಂದು ಗೋಷ್ಠಿಯಲ್ಲಿ ನಾವೆಲ್ಲರೂ ಪಾಲ್ಗೊಂಡಿದ್ದೇವೆ. ಎಲ್ಲಿ ಕಾಯಕ ಇರ್ತದೆಯೋ ಅಲ್ಲಿ ಸಮಾನತೆ ಇರ್ತದೆ ಅನ್ನೋದನ್ನ ಈ ಆನ್ಲೈನ್ ವೇದಿಕೆ ನಮ್ಗೆ ತೋರಿಸ್ಕೊಡ್ತಾ ಇದೆ. ಇದು ಒಂದು ಉದಾಹರಣೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತಾ ಇದ್ದೇನೆ. ಕಾಯಕ ಮಾನವನ ಬದುಕಿನ ಬಹುದೊಡ್ಡ ಅಂಗ ಆಗಿರೋದ್ರಿಂದ ಈ ಅಂಗದಿಂದಲೇ ನಮ್ಮ ಬದುಕಿಗಾಗಿ ಕಾಯಕ ಮಾಡಲೇಬೇಕಾಗ್ತದೆ. ಅಂದಾಗಲೇ ಮನುಷ್ಯನ ಬಾಳಿಗೊಂದು ಸುಂದರ ಅರ್ಥ ಬರುತ್ತದೆ. ಆದ್ದರಿಂದ ಮನುಷ್ಯ ತನ್ನ ಜೀವನ ನಿರ್ವಹಣೆಗಾಗಿ ಅವಲಂಬಿಸಿರುವ ವೃತ್ತಿಯೇ ಕಾಯಕವಾಗಿರ್ತದೆ. ಅದರಲ್ಲಿ ಮೇಲು ಕೀಳೆಂಬುದಿಲ್ಲ. ಕಾಯಕ ಮಾಡದವರು ಊಟ ಮಾಡಲು ಯೋಗ್ಯರಲ್ಲ. ವೈಚಾರಿಕತೆಯ ಧರ್ಮ ದೃಷ್ಟಿಯಿಂದ ನ್ಯಾಯವಾದ ರೀತಿಯಲ್ಲಿ ತಮ್ಮ ಕಾಯಕವನ್ನ ಮಾಡಬೇಕಾದದ್ದು ಪ್ರತಿಯೊಬ್ಬರ ಆದ್ಯ ಕರ್ತವ್ಯವಾಗಿದೆ. ಹಾಗಾಗಿ ಪ್ರತಿಯೊಬ್ಬ ಮಾನವರು ಉದ್ಯೋಗಶೀಲನಾಗಿರಬೇಕು. ತನಗೆ ಸಮಾಜಕ್ಕೆ ಮತ್ತು ರಾಷ್ಟ್ರಕ್ಕೆ ಅವಶ್ಯಕವಾದ ಪ್ರತಿಯೊಂದು ಕೆಲಸವನ್ನ ಪ್ರತಿಯೊಬ್ಬರು ನಿಸ್ವಾರ್ಥ ಸೇವಾ ಮನೋಭಾವದಿಂದ ಹಂಚಿಕೊಂಡು ಭಕ್ತಿ ಭಾವ ಶ್ರದ್ಧೆಯಿಂದ ಮಾಡಬೇಕು. ಮಾಡಿದಾಗಲೇ ಮನಸ್ಸಿಗೊಂದು ನೆಮ್ಮದಿಯ ನಿಟ್ಟುಸಿರು ಇರಲು ಸಾಧ್ಯವಾಗ್ತದೆ. ನಾವು ಯಾವುದೇ ಕಾಯಕ ಮಾಡ್ಲಿ ಅದನ್ನ ಮನಸ್ಸಿನಿಂದ ಮಾಡ್ಬೇಕು. ಅದು ಕಾಯಕವೇ ಕೈಲಾಸ ಅಂತ ಯಾವ ಬಸವಣ್ಣನವ್ರು ಹೇಳ್ತಾರೆ. ನಾವು ಏನು ಕೈಲಾಸ ಕಾಣೋದೇ ಇಲ್ಲಿ ಅಂತಂದ್ರೆ ನಮ್ಮ ಕಾಯಕವನ್ನ ನಾವು ಪ್ರಾಮಾಣಿಕತೆಯಿಂದ ನಿಷ್ಠೆಯಿಂದ ಆತ್ಮಸಾಕ್ಷಿಯಾಗಿ ನಾವೇನ್ ಮಾಡ್ತೀವಿ ಅಲ್ಲೇ ನಾವು ಕೈಲಾಸವನ್ನ ಕಾಣ್ತೇವೆ. ನಾವು ಕಾಯಕವನ್ನ ಪ್ರಾಮಾಣಿಕತೆಯಿಂದ ಮಾಡಿದಾಗ ಸಮಾಜದಲ್ಲಿ ನಮಗೆ ಸಮಾನತೆಗಳು ಸಿಗ್ತಾ ಹೋಗ್ತವೆ. ಯಾವಾಗ ನಾವು ಕಾಯಕವನ್ನ ನಾವು ಬಹಳಷ್ಟು ಅದನ್ನ ನಂದು ಅಂತ ಅನ್ಕೊಂಡು ಮಾಡ್ತಾ ಹೋಗ್ತೇನೋ ಸಮಾಜದಲ್ಲಿ ನಮಗ ಜನರು ಗುರುತಿಸಿ ಒಂದು ಅವಕಾಶಗಳು ಇವತ್ತು ನಮ್ಮ ಈ ಆನ್ಲೈನ್ ವೇದಿಕೆ ಶರಣಗೋಷ್ಠಿಯಲ್ಲಿ ತಾವೆಲ್ಲರೂ ನಮ್ಮನ್ನ ಗುರುತಿಸಿ ಇವತ್ತು ಆನ್ಲೈನ್ ವೇದಿಕೆಯಲ್ಲಿ ನೀವು ನಮ್ಮನ್ನ ಸಮಾನತೆಗಾಗಿ ನಮ್ಮನ್ನ ಗುರುತಿಸಿ ಸಮಾನತೆ ನಿಟ್ಟಿನಲ್ಲಿ ನಮಗೊಂದು ಅವಕಾಶ ಕೊಟ್ಟಿದ್ದೀರಲ್ಲ, ಇದು ನಾವು ಮಾಡುವಂತ ಕಾಯಕದಿಂದ ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತಾ ಇದ್ದೇನೆ. ಹಾಗಾಗಿ ಇಲ್ಲಿ ಪ್ರತಿಯೊಬ್ಬ ಮಾನವರು ಉದ್ಯೋಗಶೀಲನಾಗ್ಲೇಬೇಕಾಗ್ತದ. ತನಗೂ ಮತ್ತು ತನ್ನ ಸಮಾಜಕ್ಕೂ ರಾಷ್ಟ್ರಕ್ಕೂ ಅವಶ್ಯಕವಾದ ಪ್ರತಿಯೊಂದು ಕೆಲಸವನ್ನ ನಾವು ಪ್ರತಿಯೊಬ್ಬರು ನಿಸ್ವಾರ್ಥ ಮನೋಭಾವದಿಂದ ಭಕ್ತಿ ಭಾವದಿಂದ ನಾವೆಲ್ಲರೂ ಮಾಡಿದಾಗ ಮಾತ್ರ ಕಾಯಕ ಅನ್ನೋದು ಸಮಾನತೆಯ ಹಾದಿಯಲ್ಲಿ ಸಾಕ್ತದೆ ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. ಈ ಹಿನ್ನೆಲೆಯಲ್ಲಿ 12ನೇ ಶತಮಾನದ ಬಸವಾದಿ ಪ್ರಮತರು ಅಂದುಕೊಂಡ ಹಲವಾರು ಸಮಾಜಮುಖಿ ಸೇವೆಗಳ ಕಾರ್ಯಗಳು ಕಾಯಕ ತತ್ವದ ಮೂಲಕ ಜನರಲ್ಲಿ ಜಾಗೃತಿಯನ್ನು ಮೂಡಿಸುವಲ್ಲಿ ಅವರ ಕೊಡುಗೆ ಬಹಳ ಅಪಾರವಾದುದಾಗಿದೆ. ಇವರಲ್ಲಿ ಅಗ್ರಗಣ್ಯ ನಾಯಕನೆಂದರೆ ಸಾಂಸ್ಕೃತಿಕ ನಾಯಕರಾಗಿರುವಂತ ಬಸವಣ್ಣನವರು. ಅವರು ಬಹಳ ನಮ್ಮ ಈ ಒಂದು ಕಾಯಕದ ಒಂದು ವಿಚಾರವನ್ನ ಕುರಿತು ಜನರಿಗೆ ತೋರಿಸಿಕೊಟ್ಟಂತಹ ಮಹಾಪುರುಷರಾಗಿದ್ದಾರೆ. ಇಲ್ಲಿ ಯುಗ ಪುರುಷ ಭಕ್ತಿ ಭಂಡಾರಿ ಅಂತ ಕೂಡ ನಾವು ಅವರನ್ನ ಕರಿತೇವೆ ಮತ್ತು ಸಮಾನತೆಯ ರೂವಾರಿ ಅಂತ ಕೂಡ ನಾವು ಕರಿತೇವೆ. ಅಲ್ಲಿ ಹೆಣ್ಣು ಮಕ್ಕಳಿಗೆ ಮಾತನಾಡ್ಲಿಕ್ಕೆ ಅವಕಾಶ ಇಲ್ಲದಂತ ಕಾಲದಲ್ಲಿ ಅನುಭವ ಮಂಟಪದಲ್ಲಿ ನಮ್ಮ ಅಕ್ಕ ಮಹಾದೇವಿಯವರ ಜೊತೆಗೆ ಅಕ್ಕ ಮಹಾದೇವಿಯನ್ನ ಅವರಿಗೆ ಮಾತನಾಡ್ಲಿಕ್ಕೆ ಅವಕಾಶ ಕೊಟ್ಟು ಸಮಾನತೆಯನ್ನ ಸಾಧಿಸುವಂತ ಸ್ತ್ರೀಯರಿಗೂ ಕೂಡ ಸಮಾನತೆ ಇದೆ. ಅವರು ಕೂಡ ಆ 12ನೇ ಶತಮಾನದಲ್ಲಿ ಹೆಣ್ಮಕ್ಳಿಗೆ ಒಂದು ಗೌರವವನ್ನ ಕೊಟ್ಟು ಸಮಾನತೆಯನ್ನ ಕೊಟ್ಟು ಎಲ್ಲ ಪುರುಷರ ಮಧ್ಯದಲ್ಲಿ ಮಾತನಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟು ನಮಗೆಲ್ಲರಿಗೂ ಇವತ್ತು ಇಲ್ಲಿ ಕೂತ್ಕೊಂಡು ವೇದಿಕೆ ಮೇಲೆ ನಿಂತ್ಕೊಂಡು ನಾವೆಲ್ಲರೂ ಸಮಾನವಾಗಿ ಪುರುಷರಿಗಷ್ಟೇ ಸೀಮಿತ ಅಲ್ಲ ಈ ವೇದಿಕೆ, ಮಹಿಳೆಯರಿಗೂ ಕೂಡ ಸಮಾನತೆ ಇದೆ ಅನ್ನೋದನ್ನ ತೋರಿಸಿಕೊಟ್ಟಂತಹ ನಿಮ್ಮೆಲ್ಲರ ಪ್ರೀತಿಯ ಅಣ್ಣನವರು ಬಸವಣ್ಣನವರು, ಅವರನ್ನ ನಾವು ಎಷ್ಟು ಹೊಗಳಿದ್ರು ಸಾಲೋದಿಲ್ಲ ಈ ಸಂದರ್ಭದಲ್ಲಿ ಅನ್ನುವಂಥದ್ದು. ಹಾಗಾಗಿ ಇಲ್ಲಿ ಕ್ರಾಂತಿಕಾರಿ ವಿಚಾರಗಳ ಹೆಜ್ಜೆಗಳನ್ನ ಇಂದಿನ ಕಾರ್ಮಿಕರ ಸಮಾಜಕ್ಕೆ ಬಹಳ ಅತ್ಯಗತ್ಯವಾಗಿದೆ. ಆದ ಕಾರಣ ಅವರ ಕಾಯಕ ತತ್ವವನ್ನ ನಾವೆಲ್ಲರೂ ಇಂದು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಸಾಗಬೇಕಾಗಿದೆ. ಕೇವಲ ತೋರಿಕೆಗಾಗಿ ಮಾಡದೆ ನಮ್ಮ ಕಾಯಕವನ್ನ ನಾವು ಕೇವಲ ತೋರಿಕೆಗಾಗಿ ಮಾಡದೆ ಆತ್ಮ ತೃಪ್ತಿಗಾಗಿ ಮಾಡುವುದು ಲೇಸು ಹಾಗೂ ಕುಟುಂಬದ ವರ್ಗಕ್ಕೂ ನಾಡಿನ ದೇಶಕ್ಕೂ ಒಳ್ಳೆಯದು. ಇದರಿಂದ ದೇಶದ ಆರ್ಥಿಕ ಪರಿಸ್ಥಿತಿ ಕೂಡ ಏನಾಗ್ತದಂತಂದ್ರ ಉತ್ತಮವಾಗುತ್ತದೆ. ನಮ್ಮೆಲ್ಲರ ಭವಿಷ್ಯ ಕೂಡ ಏನಾಗ್ತದಂದ್ರ ಉಜ್ವಲವಾಗ್ತದೆ ಅನ್ನೋದನ್ನ ಕೂಡ ನಾವು ಹೇಳಿಕ್ಕೆ ಬಯಸ್ತಾ ಇದ್ದೇವೆ. ಇನ್ನ ಕಾಯಕ ನಿಷ್ಠೆ ಹೇಗಿರ್ಬೇಕು ಅನ್ನುವುದು, ದುಡಿದುಣ್ಣುವುದು ಮನುಷ್ಯನ ಸಹಜ ಧರ್ಮ. ಎಲ್ಲರೂ ನಾವು ದುಡಿದುಣ್ಬೇಕು ಅನ್ನೋದು ನಮ್ಮ ಮನುಷ್ಯನ ಸಹಜ ಧರ್ಮ ಆಗಿದೆ. ಆಹಾರ ದಕ್ಕಿಸಿಕೊಂಡ ಮಾತ್ರಕ್ಕೆ ಮನುಷ್ಯನ ಜವಾಬ್ದಾರಿ ಮುಗಿಯೋದಿಲ್ಲ. ನಾನು ದುಡಿತೇನೆ, ನನ್ಗೆ ಆಹಾರ ಸಿಕ್ಕಿದೆ, ಆಯ್ತು ನನ್ ಕೆಲ್ಸ ಅಂತ ಅನ್ಕೊಳ್ಳೋದಲ್ಲ. ದುಡಿಮೆ ಮನುಷ್ಯನಿಗೆ ಸ್ವಾಭಿಮಾನವನ್ನ, ಆತ್ಮವಿಶ್ವಾಸವನ್ನ, ಜವಾಬ್ದಾರಿಯನ್ನ, ಗಳಿಕೆ ಹಂಚಿಕೊಳ್ಳುವ, ದಾಸೋಹ ಸೇವಾ ಕಾರ್ಯಗಳು ನಡೆಸುವ ಅವಕಾಶಗಳನ್ನ ನೀಡ್ತದೆ. ಯಾವಾಗ ನಾವು ಬರೀ ನಮಗ ಆಹಾರ ಸಿಕ್ಕದ ನಾನು ದುಡಿತೀನಿ ತಿಂತೀನಿ ಅಂತಲ್ಲ, ಅದು ಎಲ್ಲಿಗೆ ಹೋಗ್ಬೇಕಪ್ಪ ಅಂತಂದ್ರೆ ನಮ್ಮ ಕಾಯಕ ದುಡಿಮೆ
ಮನುಷ್ಯನಿಗೆ ಸ್ವಾಭಿಮಾನ ತರೋ ತರ ಆತ್ಮವಿಶ್ವಾಸವನ್ನ ಮೂಡಿಸುವಂತ ಒಂದು ಜವಾಬ್ದಾರಿಯುತವಾದ ಒಂದು ವೃತ್ತಿ, ಒಂದು ಕಾಯಕ ನಮ್ದು ಆಗ್ಬೇಕು ಅನ್ನುವಂಥದ್ದು. ಅನೇಕ ದಾಸೋಹ ಸೇವಾ ಕಾರ್ಯಗಳಲ್ಲಿ ನಾವು ತೊಡಗಿಸಿಕೊಳ್ಬೇಕು ನಮ್ಮನ್ನು ನಾವು. ಕೇವಲ ಒಬ್ಬ ಶಿಕ್ಷಕಿಯಾಗಿ ನನ್ನ ವೃತ್ತಿ ಅಷ್ಟೇ, ಶಿಕ್ಷಕ ವೃತ್ತಿ, ನಾನು ಕೇವಲ ತರಗತಿ ಕೋಣೆ ಒಳಗೆ ಮಕ್ಕಳಿಗೆ ಪಾಠ ಮಾಡಿ ಬರ್ತೇನೆ, ಅದೇ ನನ್ನ ಕಾಯಕ ಅಂತ ಅನ್ಕೊಳ್ಳೋದಲ್ಲ. ಅದರ ಜೊತೆಗೆ ಮಕ್ಕಳ ಭವಿಷ್ಯಕ್ಕಾಗಿ ನಾವೆಲ್ಲರೂ ಶಿಕ್ಷಕರಾಗಿ ಬಂದಿದ್ದೇವೆ, ಮಕ್ಕಳಿಗೆ ಗುಣಾತ್ಮಕ ಶಿಕ್ಷಣ ಕೊಡುವ ನಿಟ್ಟಿನಲ್ಲಿ ನಾವೆಲ್ಲರೂ ಶ್ರಮಿಸ್ತಾ ಇದ್ದೇವೆ. ಅದರ ಅಡಿಯಲ್ಲಿಯೂ ಕೂಡ ಇನ್ನು ಅನೇಕ ರಂಗಗಳಲ್ಲಿ ನಾವು ತೊಡಗಿಸಿಕೊಂಡು ನಮ್ಮ ಪ್ರಾಮಾಣಿಕ ಪ್ರಯತ್ನವನ್ನ, ಸಾಮಾಜಿಕ ಸೇವೆ ಆಗಿರ್ಬೋದು, ಹೀಗೆ ಮತ್ತೊಂದು ಬೇರೆ ಬೇರೆ ಕಾರ್ಯಕ್ಷೇತ್ರಗಳಲ್ಲಿ ನಮ್ಮನ್ನ ನಾವು ತೊಡಗಿಸಿಕೊಂಡು, ಸಾಹಿತ್ಯ ಕ್ಷೇತ್ರ ಆಗಿರ್ಬೋದು, ಪ್ರತಿಯೊಂದು ಕ್ಷೇತ್ರಗಳಲ್ಲಿ ನಮ್ಮನ್ನ ನಾವು ತೊಡಗಿಸಿಕೊಂಡು ಒಬ್ಬ ಶಿಕ್ಷಕ ವೃತ್ತಿಯಲ್ಲಿ ಗುರುವಿನ ಸ್ಥಾನಕ್ಕೆ ಅತಿ ಎತ್ತರ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ನಾವೆಲ್ಲ ತೊಡಗಿಸಿಕೊಂಡು ಸೇವಾ ಮನೋಭಾವದಿಂದ ನಮ್ಮ ಕಾರ್ಯಗಳನ್ನ ಮಾಡುವಂತ ನಿಟ್ಟಿನಲ್ಲಿ ನಾವೆಲ್ಲ ಕಾಯಕ ಅನ್ನುವಂಥದ್ದನ್ನ ಬೆಳೆಸ್ಕೋಬೇಕು. ಕೇವಲ ಕಾಯಕ ಅಂದ್ರೆ ನಾನು ಮಾಡುವಂತ ಉದ್ಯೋಗ ಮಾತ್ರ ಅಲ್ಲ, ಹೆಚ್ಚು ಪ್ರಸ್ತುತವಾಗಿದೆ. ಅವರು ನೀಡಿರುವ ಸಂದೇಶಗಳನ್ನ ನಾವೆಲ್ಲರೂ ಪಾಲಿಸಿದ್ದಲ್ಲಿ ಅತ್ಯುತ್ತಮ ಸಮಾಜ ನಿರ್ಮಾಣಕ್ಕೆ ಸಹಕಾರಿಯಾಗಿದೆ ಅನ್ನುವಂಥದ್ದು. ಆದ ಕಾರಣ ನಮ್ಮ ಅಹಂಕಾರವನ್ನ ತ್ಯಜಿಸಿ ಮುಕ್ತ ನಿರ್ಮಲವಾದ ಮನಸ್ಸಿನಿಂದ ಕಾಯಕ ಮಾಡಲು ಆತ್ಮ ಸಾಕ್ಷಿಯಾಗಿ ನಾವೆಲ್ಲ ಮುಂದಾಗೋಣ. ಯಾಕಂದ್ರೆ ಕೆಲವೊಂದಿಷ್ಟು ಜನ ಏನಾಗ್ತಂದ್ರ ದೊಡ್ಡ ದೊಡ್ಡ ಹುದ್ದೆಯಲ್ಲಿರುವಂತಹ ದೊಡ್ಡ ದೊಡ್ಡ ಕಾಯಕದಲ್ಲಿ ತೊಡಗಿರುವಂತಹ ವ್ಯಕ್ತಿಗಳಲ್ಲಿ ಸ್ವಲ್ಪ ಒಂದಿಷ್ಟು ಎಲ್ಲರೂ ಕೈ ಬೆರಳು ನಾವೆಲ್ಲ ಸಮಾನತೆ ಇಲ್ಲ ಅಂತಂದ ಅಂದ್ರ ಬೇರೆ ಬೇರೆ ರೀತಿಯಲ್ಲಿ ಜನರ ಮನಸ್ಥಿತಿ ಇರ್ತದೆ. ಸಮಾನತೆ ಸಾಧಿಸ್ಬೇಕಂತ ಹೊರಟಿದ್ದೇವೆ, ಅದರ ಮಧ್ಯದಲ್ಲೂ ಒಂದಿಷ್ಟು ಅಡ್ಡಿ ಆತಂಕಗಳು ಉಂಟಾಗ್ತಿರ್ತವೆ ನಮಗೆ. ಆದ್ರೂ ಕೂಡ ನಾವು ಅವೆಲ್ಲವನ್ನ ಬದಿಗೊತ್ಬೇಕು. ನನ್ನಲ್ಲಿ ಅಹಂಕಾರ ಇದ್ರೆ ಅದನ್ನ ಕಾಯಕದಲ್ಲಿ ತೊಡಗಿಸಿಕೊಂಡ ವ್ಯಕ್ತಿ ಅಹಂಕಾರದಿಂದ ಹೊರಗೆ ಬರ್ಬೇಕು. ಮತ್ತು ಅದರಿಂದ ಹೊರಗೆ ಬಂದಾಗ ಮಾತ್ರ ಆತ್ಮಸಾಕ್ಷಿಯಾಗಿ ನಾವೆಲ್ಲ ಕಾಯಕ ಮಾಡ್ಬೇಕಾಗ್ತದೆ. ಮುಂದಾಗುವುದರ ಮೂಲಕ ಸಮಾಜದ ಕಟ್ಟ ಕಡೆ ವ್ಯಕ್ತಿ ಕೂಡ ಗೌರವ ಸಿಗುವಂತೆ ನೋಡ್ಕೊಳ್ಬೇಕಾಗ್ತದ, ಗೌರವ ಸಿಗ್ಬೇಕಾಗ್ತದ. ಸಮೃದ್ಧಿ ಜೀವನವನ್ನು ಅವರು ಈ ಸಮಾಜದಲ್ಲಿ ಎಲ್ಲರೊಂದಿಗೆ ಅನ್ಯೋನ್ಯತೆಯಿಂದ ಬಾಳ್ಬೇಕು. ಅಂದಾಗಲೇ ಬಸವಣ್ಣನವರ ಕಾಯಕ ನಿಷ್ಠೆ, ವೈಚಾರಿಕತೆ ವಿಚಾರಗಳಿಗೆ ನಾವೆಲ್ಲರೂ ಬೆಲೆ ನೀಡಬೇಕಾಗ್ತದ ಅನ್ನುವಂಥದ್ದು. ಈ ಕಾಯಕದ ತತ್ವದ ಆಯ್ದ ವಚನಗಳು ಒಂದಿಷ್ಟಿದಾವೆ, ಅವುಗಳನ್ನ ತಮ್ಮ ಮುಂದೆ ಹೇಳ್ತಾ, ಕಾಯಕದಲ್ಲಿ ನಿರತನಾದರೆ ಗುರು ದರ್ಶನವಾದರೂ ಮರೆಯಬೇಕು. ಕಾಯಕದಲ್ಲಿ ನಿರತನಾದರೆ ಗುರು ದರ್ಶನವಾದರೂ ಮರೆಯಬೇಕು. ಲಿಂಗ ಪೂಜೆಯಾದರೂ ಮರೆಯಬೇಕು, ಲಿಂಗ ಪೂಜೆಯಾದರೂ ಮರೆಯಬೇಕು. ಜಂಗಮ ಮುಂದಿದ್ದಳು ಹಂಗು ಹರಿಯಬೇಕು, ಜಂಗಮ ಮುಂದಿದ್ದಳು ಹಂಗು ಹರಿಯಬೇಕು. ಕಾಯಕವೇ ಕೈಲಾಸವಾದ ಕಾರಣ, ಕಾಯಕವೇ ಕೈಲಾಸವಾದ ಕಾರಣ ಅಮರೇಶ್ವರ ಲಿಂಗವಾಯ್ತದಳು ಕಾಯಕದೊಳಗು ಎಂಬ ಐದಕ್ಕಿ ಮಾರಯ್ಯನ ಈ ಒಂದು ವಚನವನ್ನು ನೋಡಿದ್ರೆ ನಮ್ಗೆ ಗೊತ್ತಾಗ್ತದೆ, ನಾವು ಕಾಯಕದಲ್ಲಿದ್ದಾಗ ಯಾರೇ ಗುರು ದರ್ಶನವಾದರೂ ನಾವು ಮರೆಯಬೇಕು. ಅಂದ್ರೆ ನಾವು ಕಾಯಕದಲ್ಲಿ ಅಷ್ಟು ಒಂದು ನಿಷ್ಠೆ ಪ್ರಾಮಾಣಿಕತೆಯನ್ನು ವಾದಳು ಕಾಯಕದಿಂದಲೇ ವೇಷದ ಪಾಶ ಹರಿಯುವುದು. ಇದು ಚೆನ್ನ ಬಸವಣ್ಣ ಪ್ರಿಯ ಚಂದೇಶ್ವರ ಲಿಂಗವ ಅರಿವು, ಇದು ಚೆನ್ನ ಬಸವಣ್ಣ ಪ್ರಿಯ ಚಂದೇಶ್ವರ ಲಿಂಗವ ಅರಿವು ಎಂದು ನಮ್ಮ ನುಲಿಯ ಚಂದಯ್ಯನವರು ಕೂಡ ತಮ್ಮ ವಚನಗಳಲ್ಲಿ ನಮ್ಮ ಕಾಯಕದ ಮಹತ್ವವನ್ನ ಅತ್ಯಂತ ಮಾರ್ಮಿಕವಾಗಿ ಏನ್ ಮಾಡಿದಾರೆ ಅಂದ್ರೆ ತಿಳಿಸಿಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, ಕಾಯಕ ಎಂಬುದು ಒಂದು ನೆಲೆಯಲ್ಲಿ ವೃತ್ತಿ ಇದ್ದಂಗ. ನಮ್ಮ ಕಾಯಕ ಅಂದ್ರ ವೃತ್ತಿ ಅಂತ ಅನ್ಕೋತೇವೆ, ಆದ್ರೂ ಕಾಯಕ ಎನ್ನುವುದು ಈ ಶಿವಶರಣರ ಪ್ರಕಾರ, ನಮ್ಮ ಪ್ರಕಾರ ನಾವು ಒಂದು ಕಾಯಕ ಅಂದ್ರ ವೃತ್ತಿ ಅಂತ ತಿಳ್ಕೊತೇವೆ, ಅದು ನಮ್ಮದು ಒಂದು ಕೆಲಸ ಅಷ್ಟೇ. ಆದ್ರೆ ಶಿವಶರಣರ ಪ್ರಕಾರ ನಾವು ಕೇವಲ ವೃತ್ತಿ ಅಲ್ಲ, ಅದು ತಾನೊಬ್ಬ ಸಾಧಕ ಎಂಬ ಭಾವದಿಂದ ಕೈಗೊಳ್ಳುವ ವೃತ್ತಿ. ಅದು ಕೇವಲ ವೃತ್ತಿ ಅಲ್ಲ, ನಾನೊಬ್ಬ ಸಾಧಕ ಎಂಬ ಭಾವದಿಂದ ಕೈಗೊಳ್ಳುವ ವೃತ್ತಿ ಮೂಲತಃ ಸಮಾಜದಲ್ಲಿ ಅವನವನ ವರ್ಣ ವರ್ಗಗಳನ್ನ ನಿರ್ಣಯಿಸುವ ಮಾನದಂಡವಾಗಿತ್ತು. ಏನು ಈ ನಮ್ಮ ಪ್ರಕಾರ ನಾವು ಬರೇ ವೃತ್ತಿ ಅಂತ ತಿಳ್ಕೊತೇವೆ, ಆದ್ರೆ ಶಿವಶರಣರ ಪ್ರಕಾರ ಇದು ಕೇವಲ ವೃತ್ತಿ ಅಲ್ಲ, ಸಾಧಕ ಎಂಬ ಭಾವದಿಂದ ಕೈಗೊಳ್ಳುವ ವೃತ್ತಿ. ಇದು ನಾನೊಬ್ಬ ಸಾಧಕ, ಅಂತೆ ನಾನು ಈಗ ಒಂದು ಕೆಲಸ ಕಾರ್ಯವನ್ನ ಮಾಡ್ಬೇಕು ಅನ್ನುವಂತ ಮನಸ್ಸಿನಿಂದ ಮಾಡುವಂತ ವೃತ್ತಿಯೇ ಕಾಯಕ ಆಗಿದೆ. ವೃತ್ತಿ ಮೂಲತಃ ಸಮಾಜದಲ್ಲಿ ಏನಾದಂದ್ರೆ ಅವನವನ ವರ್ಣ ಮತ್ತು ವರ್ಗಗಳನ್ನ ನಿರ್ಣಯಿಸುವ ಮಾನದಂಡವಾಗಿತ್ತು. ಅವಾಗ ಅವರ ಮಾಡುವಂತಹ ಕೆಲಸಗಳನ್ನ ಇಟ್ಕೊಂಡು ಅವರು ಏನ್ ಮಾಡ್ತಿದ್ರು, ಅವರನ್ನು ಗುರುತಿಸ್ತಾ ಇದ್ರು ಜನ. ಕಾಯಕ ಮಾತ್ರ ಅದರಲ್ಲಿ ತೊಡಗಿದ ಎಲ್ಲರನ್ನು ಶರಣರೆಂಬ ಸಮಾನತೆ ನೆಲೆಯಲ್ಲಿ ನಿಲ್ಲಿಸುವ ಒಂದು ವಿಧಾನವೇ ನಮ್ಮ ಕಾಯಕ. ಯಾರು ಕಾಯಕದಲ್ಲಿ ತೊಡಗಿಸಿಕೊಂಡ್ರು ಎಲ್ಲ ಶರಣರು, ಅವರಲ್ಲಿ ಸಮಾನತೆ ನೆಲೆಯನ್ನ ನಿಲ್ಲಿಸುವ ಒಂದು ವಿಧಾನವನ್ನ ನಾವು ಕಾಯಕ ಅಂತ ಏನ್ ಮಾಡ್ತೇವೆ ಕರೆದ್ರು ಆಗಿನ ನಿಟ್ಟಿನಲ್ಲಿ. ಅವಾಗ್ಲೇ ಇದು ಕಾಯಕಕ್ಕೂ ಮತ್ತು ಸಮಾನತೆಗೂ ಅವಿನಾಭಾವ ಸಂಬಂಧ ಇದೆ ಅನ್ನೋದನ್ನ ನಾವು ತಿಳ್ಕೊತಾ ಇದ್ದೇವೆ ಅಂತ.
ಅಷ್ಟೇ ಅಲ್ಲ, ಅಂಬಿಗರ ಚೌಡಯ್ಯನವರು ದೋಣಿ ನಡೆಸುವ ಕಾಯಕವನ್ನ ಮಾಡಿದ್ರು. ತಡೆ ನೆಲೆಯಿಲ್ಲದೆ ಮಹಾನದಿಯಲ್ಲಿ ಒಡಲಿಲ್ಲದಂಬಿಗ ಬಂದಿದ್ದೇನೆ, ಹಿಡಿವ ಬಿಡುವ ಮನವ ಬೆಲೆಗೊಟ್ಟೊಡೆ, ಕಡೆ ಹಾಯಿಸುವೆ ನೀ ಮಹಾಹೊಳೆಯ, ನುಡಿಯಿಲ್ಲದ ನಿಸ್ಸಿಯ ಗ್ರಾಮದಲ್ಲಿರಿಸುವ ನೆಂದಾತ ನಮ್ಮಂಬಿಗರ ಚೌಡಯ್ಯ ಎಂಬಂತೆ ಅಂಬಿಗರ ಚೌಡಯ್ಯ ದೋಣಿ ನಡೆಸುವ ಕಾಯಕ, ಅಂಬಿಗ ಕಾಯವನ್ನ ಮಾಡುತ್ತಾ ಅನೇಕ ವಚನಗಳನ್ನ ಬರೆದು ಇವತ್ತು ನಿಷ್ಠೂರ ಶರಣ ಅನ್ನಿಸಿಕೊಂಡಿದ್ದಾರೆ. ಹಸಿ ಗೋಡೆ ಮೇಲೆ ಹರಳಿಟ್ಟು ಹೊಡೆದಂಗ ಅವ್ರ ಮಾತು, ಸತ್ಯವಾಗಿ ಹೇಳುವಂತ ಮಾತು. ಯಾರೇನ್ ಅನ್ಕೋತಾರೋ ಗೊತ್ತಿಲ್ಲ, ಅವ್ರು ಹೇಳುವಂತ ಮಾತುಗಳು ಸತ್ಯವಾಗಿ ಮಾತಾಡುವಂಥದ್ದು, ಜನರ ಮನ ಮುಟ್ಟುವ ರೀತಿಯಲ್ಲಿ ದಿನಗಳನ್ನ ಬಿಂಬಿಸಿ ಇವತ್ತಿಗೆ ಎಲ್ಲರ ಹೃದಯದಲ್ಲಿ ಉಳ್ಕೊಂಡಿರುವಂತವರು ನಮ್ಮ ಅಂಬಿಗರ ಚೌಡಯ್ಯನವರು ಕೂಡ ಕಾಯಕದ ಬಗ್ಗೆ ತಮ್ಮದೇ ಆದ ನುಡಿಯನ್ನ ಒಕ್ಕಲಿಗನಾಗಿ ಮುದ್ದಣ್ಣನ ಕಾಯಕದಲ್ಲಿ ತೊಡಗಿಸಿಕೊಂಡಿದ್ದ. ಸಂಚಿಯ ವನ್ನಮ್ಮ ಕೂಡ ಕಾಯಕದಲ್ಲಿ ತೊಡಗಿಸಿಕೊಂಡಿದ್ಲು. ಮಡಿವಾಳ ಮಾಚಯ್ಯ ಕೂಡ, ಮತ್ತೆ ಹಡಪದ ಅಪ್ಪಣ್ಣನವರು, ಜೇಡರ ದಾಸಿಮಯ್ಯನವರು, ಮಾದರ ಚೆನ್ನಯ್ಯನವರು, ಕಾಳವೆಯ ವಚನ, ಕೊಟ್ಟಣ್ಣದ ವಚನ, ಕೀಲಾರದ ಭೀಮಣ್ಣನ ವಚನ, ಸಾಕಷ್ಟು ಜನ ಕಾಯಕ ಯೋಗಿಗಳು ನಮ್ಮ ಕಾಯಕ ಮತ್ತು ಸಮಾನತೆಯಲ್ಲಿ ಇಂದಿಗೂ ಕೂಡ ಜನ ಮನದಲ್ಲಿ ಶಾಶ್ವತವಾಗಿ ಉಳ್ಕೊಂಡಿದ್ದಾರೆ. ಅವರು ಈ ರೀತಿ ಶಾಶ್ವತವಾಗಿ ಉಳ್ಕೊಳ್ಳಿಕ್ಕೆ ಅಂದ್ರೆ ಅವರ ಕಾಯಕ ತತ್ವಗಳು, ಅಂದ್ರೆ ಅವರು ಮಾಡಿದಂತ ಕಾಯಕದಲ್ಲಿ ಅವರು ಕಂಡಂತಹ ಅನೇಕ ವಚನಗಳು ಬರೆದು ಜನರಿಗೆ ಏನು ನಮ್ಮೆಲ್ಲರಿಗೆ ಉಣಬಡಿಸಿದಾರಲ್ಲ, ಅವು ಇವತ್ತಿಗೂ ಶಾಶ್ವತವಾಗಿ ಉಳ್ಕೊಂಡಿವೆ. ಅವೆಲ್ಲವನ್ನ ನೋಡ್ತಾ ನಾವು ಇವತ್ತು ನಮ್ಮ ಜೀವನವನ್ನ ಸಾಗಿಸುವ ನಿಟ್ಟಿನಲ್ಲಿ ನಾವೆಲ್ಲ ಹೆಚ್ಚಾಗ್ತಾ ಇದ್ದೇವೆ. ಹಾಗಾಗಿ ಇಂತ ಕಾಯಕದ ತತ್ವದ ವಚನಗಳನ್ನ ನೋಡ್ತಾ ಕಾಯಕ ಮತ್ತು ಸಮಾನತೆಯ ಒಂದು ಅರಿವನ್ನ ನಾವು ಇವತ್ತು ಏನ್ ಮಾಡ್ಬೇಕಾಗಿದೆ ಅಂದ್ರೆ ಮೂಡಿಸ್ಕೊತಾ ಇದ್ದೇವೆ ಅನೇಕ ಕಾಯಕ ಯೋಗಿಗಳ ಮುಖಾಂತರ ಅನ್ನುವಂಥದ್ದು. ಇನ್ನ ಸ್ವಾರ್ಥಹೀನ ಮನುಷ್ಯೆಯಿಂದ ಇನ್ನೊಂದು ಅರ್ಥದಲ್ಲಿ ನಾನು ಹೇಳೋದಾದ್ರೆ, ಈ ಕಾಯಕ ಪದ ಅಂತಂದ್ರೆ ಕನ್ನಡದ ವಿಶಿಷ್ಟ ಪದ ಇದು ಆಗಿದೆ. ಕಾಯಕ ಅಂದ್ರೆ ಇನ್ನೊಂದು ಅರ್ಥದಲ್ಲಿ ಜ್ಞಾನ ಅಂತ ಕೂಡ ನಾವು ಕರಿತೇವೆ. ಯಾಕಂದ್ರೆ ಜ್ಞಾನ ಇದ್ದವನು ಜ್ಞಾನ ಅರ್ಥ, ಕಾಯಕ ಅಂತಂದ್ರೇನೆ ಜ್ಞಾನ ಅಂತ. ಜ್ಞಾನದಲ್ಲಿದ್ದಂಥವರು ಹಲವಾರು ಕೆಲಸಗಳಲ್ಲಿ ತೊಡಗಿಸಿಕೊಂಡು ಒಂದಿಲ್ಲೊಂದು ರೀತಿಯಲ್ಲಿ ನಾವು ಸಾಕ್ತಾನೆ ಇರ್ತೇವೆ. ಯಾವತ್ತೂ ನಾವು ಸುಮ್ಮನೆ ಕೂತ್ಕೊಳ್ಳೋದಿಲ್ಲ ಜ್ಞಾನವಂತರು. ಹಾಗಾಗಿ ನಾವು ಒಂದರ್ಥದಲ್ಲಿ ಕಾಯಕ ಅಂದ್ರೆ ಜ್ಞಾನ ಅಂತ ಕೂಡ ನಾವು ತಿಳ್ಕೊತೇವೆ. ಇಲ್ಲಿ ಇಡೀ ವಿಶ್ವವೇ ಕಾಯಕದ ಮೇಲೆ ನಿಂತಿದ್ದಾರೆ. ಇಡೀ ಜಗತ್ತೇ ನಮ್ಮ ಕಾಯಕದ ಮೇಲೆ ನಿಂತಿದೆ. ಕಾಯಕ ಇಲ್ಲ ಅಂದ್ರೆ ನಾವೇನು ಈ ಶೂನ್ಯ ಜಗತ್ತಾಗಿ ಹೋಗ್ತದೆ. ಹಾಗಾಗಿ ಒಂದು ಹುಲಿ ಆಗಲಿ ತಮ್ಮ ಕಾರ್ಯ ತಾವು ಮಾಡೇ ಮಾಡ್ತವೆ. ಹುಲಿ ಕೂಡ ತನ್ನ ಕಾಯಕದಲ್ಲಿ ತೊಡಗಿಸಿಕೊಳ್ಳುವಂತ ಜಗತ್ತಿದು. ತಿಗಣಿಗಳು ಕೂಡ ರಕ್ತ ಹೀರುವ ಕಾರ್ಯ ಮಾಡ್ಲೇಬೇಕಾಗ್ತದ. ಅದು ಅವರ ಒಂದು ಕಾಯಕ ಆಗಿರ್ತದ. ಪ್ರತಿಯೊಂದು ವಿಶ್ವದಲ್ಲಿರುವ ಪ್ರತಿಯೊಂದು ಜೀವಿ ಕೂಡ ಕಾಯಕದಲ್ಲಿ ಅತ್ಯಂತ ಅಚ್ಚುಕಟ್ಟಾಗಿ ಇಂದಿನ ಒಂದು ಉಪನ್ಯಾಸದ ವಿಷಯ ಕಾಯಕ ಮತ್ತು ಸಮಾನತೆ, ಈ ಒಂದು ಪ್ರಸ್ತುತ ಸಮಾಜಕ್ಕೆ ಅವಶ್ಯಕತೆ ಇರ್ತಕ್ಕಂತಹ ಈ ಒಂದು ಉಪನ್ಯಾಸದ ವಿಷಯವನ್ನ ನಮ್ಮೆಲ್ಲರಿಗೂ ಅತ್ಯಂತ ಸರಳವಾಗಿ ಆ ಒಂದು ವಿಷಯದ ಕುರಿತು ಮಾರ್ಮಿಕವಾಗಿ ಒಂದು ಉಪನ್ಯಾಸವನ್ನ ನೀಡ್ತಕ್ಕಂಥ ಉಪನ್ಯಾಸವು 8ನೇ ಶತಮಾನದಲ್ಲಿನ ಗೊಡ್ಡು ಸಂಪ್ರದಾಯಗಳಿಂದ ಅತಿರೇಕ ವರ್ತನೆಗಳಿಂದ ಕುಗ್ಗಿದ್ದಂತಹ ಆ ಒಂದು ಸಮಾಜವನ್ನ ಬಡವರ ಭಾಗ್ಯದ ಬಾಗಿಲಾಗಿ ಎಲ್ಲ ಒಂದು ಶೋಷಣೆಗಳ ವಿರುದ್ಧ ಗೊಡ್ಡು ಸಂಪ್ರದಾಯಗಳನ್ನ ಹತ್ತಿಕ್ಕಲು ಕಾರ್ತಿಕದ ಕತ್ತಲೆಯೊಳಗೆ ಮಾನವತೆಯ ಸಾಕಾರ ಮೂರ್ತಿಯಾಗಿ ಆಕಾಶ ದೀಪವಾಗಿ ಬಂದಂತಹ ಅಣ್ಣ ಬಸವಣ್ಣ ಮೊಟ್ಟ ಮೊದಲಿಗೆ ಕಲ್ಯಾಣದ ಕ್ರಾಂತಿಯನ್ನ ಕೈಗೊಂಡು ಹಲವಾರು ಪ್ರಸಂಗಗಳ ಮೂಲಕ ಸಮಾಜದಲ್ಲಿನ ಕಾಯಕ ಮತ್ತು ಸಮಾನತೆಯ ಬೀಜವನ್ನ ಮೊದಲಿಗೆ ಬಿತ್ತಿದ್ರು. ಕಾಯಕವೇ ಕೈಲಾಸ ಎಂದು ಈ ಒಂದು ಸಮಾಜಕ್ಕೆ ಸಾರಿದ್ರು. ಜೀವನವು ಸಿನಿಮಾ ನಾಟಕಗಳಂತೆ ಅಲ್ಲ. ಇಲ್ಲಿ ರಿಹರ್ಸಲ್ಲು ಇಲ್ಲ, ರೀಟೇಕು ಇರುವುದಿಲ್ಲ. ನಾವು ನಿರ್ವಹಿಸಿದ ಒಂದು ಪಾತ್ರವೇ ಅಂತಿಮ. ಆ ರೀತಿಯಾಗಿ ನಾವು ಮಾಡ್ತಕ್ಕಂತಹ ಒಂದು ಕಾರ್ಯವು ಅಹಂಕಾರವನ್ನ ತ್ಯಜಿಸಿ ಕೋಮಲ ಮನಸ್ಸಿನಿಂದ ನಾವೆಲ್ಲರೂ ಸಂತರಂತೆ ಶರಣರಂತೆ ಜೀವನದ ತುಂಬ ಒಳ್ಳೆಯದನ್ನ ನೋಡುತ್ತಾ, ಒಳ್ಳೆಯದನ್ನ ಮಾಡುತ್ತಾ, ಒಳ್ಳೆಯದನ್ನ ಹೇಳುತ್ತಾ ಕೇಳುತ್ತಾ ಬದುಕಿದರೆ ನಮ್ಮ ಒಂದು ಬದುಕು ಕೂಡ ಅವರಂತೆ ಭವ್ಯವಾಗಿರುತ್ತದೆ.
ನಾವು ಮಾಡುವಂತಹ ಕಾರ್ಯ ನಿಧಾನವಾಗಿದ್ರೂ ಚಿಂತೆ ಇಲ್ಲ, ನಿರಂತರವಾಗಿ ಸಾಗಬೇಕು. ಸ್ವಾರ್ಥಿಗಳ ಒಂದು ಕಪಿಮುಷ್ಟಿಯಿಂದ ನಾವು ಬಿಡುಗಡೆ ಹೊಂದಿ ಬಿಟ್ಟು ಬಿಡದೆ ನಿರಂತರವಾಗಿ ಒಂದು ಕಾಯಕವನ್ನ ಮಾಡೋದರಿಂದ ಎಲ್ಲ ಒಂದು ಕಷ್ಟವೂ ಕೂಡ ಒಂದು ಸುಲಭದ ರೀತಿಯಲ್ಲಿ ಸಿದ್ಧಿಸುತ್ತದೆ ಎನ್ನುವಂತಹ ಒಂದು ಈ ಒಂದು ವಾಕ್ಯ